ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೂತನ ವಾಹನವನ್ನು ಎಂಎಲ್ಸಿ ಕೆಎಸ್ ನವೀನ್ ಹಸ್ತಾಂತರ ಮಾಡಿದ್ದಾರೆ. ಇನ್ನು ವಿಧಾನ ಪರಿಷತ್ನ ಸದಸ್ಯರಾದ ಕೆಎಸ್ ನವೀನ್ ರವರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಿಂದ ಸುಮಾರು 14 ಲಕ್ಷ ವೆಚ್ಚದಲ್ಲಿ ಪೊಲೀಸ್ ಇಲಾಖೆಗೆ ನೂತನ ವಾಹನದ ಕೀಯನ್ನು ಎಸ್ಪಿ ರಂಜಿತ್ ಕುಮಾರ್ ಬಡಾರು ಅವರಿಗೆ ಹಸ್ತಾಂತರ ಮಾಡುವ ಮೂಲಕ ನೂತನ ವಾಹನದ ಕಾರ್ಯಾರಂಭಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಕೆಎಸ್ ನವೀನ್ ಅವರು ಮಾತನಾಡಿದ್ದು, ಎಸ್ಪಿ ಅವರ ಬೇಡಿಕೆಯಂತೆ ವಾಹನವನ್ನು ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆ ಮಾಡುತ್ತಿರುವ ಒಳ್ಳೆಯ ಕೆಲಸದಿಂದ ವಾಹನ ಕೊಟ್ಟಿದ್ದೇವೆ. ಜನಸಾಮಾನ್ಯರಿಗೆ ತೊಂದರೆ ಆದ ಸಮಯದಲ್ಲಿ ತಕ್ಷಣವೇ ರಕ್ಷಣೆಗೆ ತೆರಳುವುದು ಸಹಕಾರಿಯಾಗಲಿದೆ. ವಾಹನವನ್ನು ಬಳಕೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಹೆಚ್ಚು ಚುರುಕಾಗುತ್ತದೆ. ಕೆಎಸ್ ನವೀನ್ ನೀಡಿದ್ದಾರೆ. ಜನರಿಗೆ ಅಪಘಾತ ಆದ ಸಂದರ್ಭದಲ್ಲಿ ಹೆಚ್ಚಿನ ಸಮಯದಲ್ಲಿ ಈ ವಾಹನ ತಕ್ಷಣಕ್ಕೆ ಸಹಕಾರಿಯಾಗಲಿದ್ದು, ಸಾರ್ವಜನಿಕರ ಕಷ್ಟಗಳಿಗೆ ತಕ್ಷಣವೇ ಸಹಕಾರಿಯಾಗಲಿದ್ದು, ಪೊಲೀಸ್ ಇಲಾಖೆಗೆ ಉತ್ತಮ ರೀತಿ ಇದರ ಸದುಪಯೋಗವನ್ನು ಪಡೆಯುವಂತೆ ಎಂಎಲ್ಸಿ ಕೆಎಸ್ ನವೀನ್ ಸಲಹೆ ನೀಡಿದ್ದಾರೆ. ವರದಿ ಹರೀಶ್, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ರಂಜಿತ್ ಬಡಾರು ಸರ್ ಅವರ ಕೋರಿಕೆ ಮೇರೆಗೆ ನಾನು ನನ್ನ ವಿಧಾನ ಪರಿಷತ್ತಿನ ಸ್ಥಳೀಯ ಶಾಸಕರ ಪ್ರದೇಶ ಕೊಡುವಂಥ ಒಂದು ಕಾರ್ಯಕ್ರಮ, ನಾನು ವಿಶೇಷವಾಗಿ ನಮ್ಮ ಎಸ್ ಪಿ ಅವರಿಗೆ ಈ ಒಂದು ವಾಹನದ ಅವಶ್ಯಕತೆ ಇದೆ ಅಂತೇಳಿ ನನಗೆ ಕಳೆದ 2-3 ತಿಂಗಳಿಂದ ಮನವರಿಕೆ ಮಾಡಿಕೊಟ್ಟು, ಮತ್ತು ನೀವು ನಿಮ್ಮ ಅನುದಾನದಲ್ಲಿ ನಮಗೊಂದು ವಾಹನವನ್ನು ಕೊಡಿಸಿ ಅಂತ ಹೇಳಿ ಕೇಳಿದ್ದಕ್ಕೋಸ್ಕರ ನಾನು ನನ್ನ ಅನುದಾನದಲ್ಲಿ ಸುಮಾರು 14 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಈ ಒಂದು ಜೀಪನ್ನು ಇವತ್ತು ನಾವು ಪೊಲೀಸ್ ಇಲಾಖೆಗೆ ಹಸ್ತಾಂತರವನ್ನು ಮಾಡ್ತಾಯಿದ್ದೇವೆ. ಸುಸಜ್ಜಿತವಾಗಿರುವಂಥ ಒಂದು ಮಹೇಂದ್ರ ಕಂಪನಿಯ ಹೊಸ ಮಾಡೆಲಿನ ಜೀಪು ಇದಾಗಿದೆ. ನಾನು ವೈಯಕ್ತಿಕವಾಗಿ ಹೇಳೋವಂಥದ್ದಾದರೆ, ಇದು ನಮ್ಮ ಎಸ್ ಪಿ ಅವರ ಕಾರಣಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆ ಕೊಡ್ತಾ ಇರೋದು. ನಿಮ್ಮ ಪ್ರಯತ್ನ, ನಿಮ್ಮ ಎಲ್ಲ ಕಳೆದ ನಾನು ನಿಮ್ಮ 2 ವರ್ಷದಿಂದ ನೀವು ಮಾಡ್ತಾ ಇರೋಂಥ ಕೆಲಸ ಮತ್ತು ನಿಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇರೋವಂಥ ಒಳ್ಳೆಯ ಕೆಲಸಕ್ಕೆ ವಿಶೇಷವಾಗಿ ಈ ವಾಹನವನ್ನು ಏನು ನಮ್ಮ ಪೊಲೀಸ್ ಇಲಾಖೆಗೆ ಫೋನ್ ಕರೆಗಳು ಬರುತ್ತೆ, ಕಾನೂನಿ ಸಹಾಯವನ್ನು ಬೇಡ್ತಾರೆ, ಅಥವಾ ಎಲ್ಲೇ ಯಾರಿಗಾರ ತೊಂದರೆಗೆ ಒಳಗಾದಂಥ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಹೋಗುವಂಥ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ಳೋವಂಥದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಏನು ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಎಸ್ ಪಿ ಅವರ ಕೆಳಗಡೆ ಬರುವಂಥ ಅಧಿಕಾರಿಗಳ ಬಳಕೆಗೆ ಇದನ್ನು ಕೊಟ್ಟು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಚುರುಕಾಗಿ ಹೆಚ್ಚು ಸಾರ್ವಜನಿಕರಿಗೆ ಇದರ ಪ್ರಯೋಜನ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಒಂದೇ ನಾನು ಎಸ್ ಪಿ ಅವ್ರ ಹತ್ರ ವಿನಂತಿಯನ್ನು ಮಾಡುವಂಥದ್ದು. ಅನೇಕ ಸಾರಿ ನಮ್ಮ ಪೊಲೀಸ್ ಇಲಾಖೆಯ ವಾಹನಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಗಣ್ಯ ವ್ಯಕ್ತಿಗಳಿಗೆ ಎಸ್ಕಾಟ್ ರೀತಿಯಲ್ಲಿ ಬಳಕೆ ಆಗುತ್ತೆ. 2-3 ವೆಹಿಕಲ್ಗಳು ಬಂದುಬಿಡುತ್ತೆ. ಅದರ ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಇವತ್ತು ಜನಸಾಮಾನ್ಯರಿಗೆ ಅಪಘಾತಗಳಾದಂಥ ಸಂದರ್ಭದಲ್ಲಿ 112ಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ತುರ್ತಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಸ್ಥಳಗಳಿಗೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಹೆಚ್ಚು ಬಳಕೆ ಆದರೆ ಒಳ್ಳೆಯದು. ಮತ್ತು ಇದರಿಂದ ಸಾರ್ವಜನಿಕರಿಗೆ ಹೆಚ್ಚು ಲಾಭ ಆಗುತ್ತೆ ಮತ್ತು ಸಾರ್ವಜನಿಕ ಕಷ್ಟಗಳಿಗೆ ಪೊಲೀಸ್ನವರು ಸ್ಪಂದಿಸುವಂಥ ರೀತಿ ಆಗುತ್ತೆ. ಇದರಿಂದ ಈ ಒಂದು ಕೆಲಸ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾನು ಮತ್ತೊಮ್ಮೆ ನಮ್ಮ ಎಸ್ ಪಿ ಅವರಿಗೆ ನನ್ನ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆ ತಿಳಿಸಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ನೋಡ್ಕೊಂತ ಹೋಗೋದು, ಉಪಯೋಗ ಆಗೋಂಥ ಕೆಲಸ ಮಾಡ್ಬೇಕು ಸರ್. ದಯವಿಟ್ಟು ಮೀಟಿಂಗ್ ಮಾಡಿದ್ದಾರೆ, ಹೊರ ಘೋಷಣೆ ಮಾಡೋಂಥದಕ್ಕೆ ಸದ್ಯ ಕಷ್ಟ ಅಂತ CM ಹೇಳಿದ್ದಾರೆ. ಆದರೂ ನಾವು ಹೊಲಕ್ಕೆ ಹೋಗಿದ್ದೀವಲ್ಲ, ರೈತರ ಪರಿಸ್ಥಿತಿ ಹೊರ ಘೋಷಣೆ ಮಾಡಿ ಎಷ್ಟು ಮಳೆ ಬಂದರೂ ಕೂಡ ರೈತ 5 ರೂಪಾಯಿ ಬೆಳೆ ಮಳೆ ಬಂದರೂ ಉಪಯೋಗ ಆಗಲ್ಲ. ಸದ್ಯ ಪರಿಸ್ಥಿತಿ ನಮ್ಮ ಉಳಿಸೋದು ರೈತರಿಗೆ ಮಾಡೋಣ. ಅದಕ್ಕೆ ಎಲ್ಲ ಮಾಹಿತಿ ಇಟ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ನಮ್ಮ ಜಿಲ್ಲೆ ಪೂರ್ತಿ ಗೊತ್ತೇ, ಜಿಲ್ಲೆ ಹೇಳೋದ್ರಲ್ಲ ಸಂಪೂರ್ಣ ನಮ್ಮ ಸ್ಥಿತಿ ಏನಾಗುತ್ತೆ ಅಂತ ನಾವು ವಿವರಿಸಿ ಹೇಳೋದು ಮಾಡೋಣ. ಈಗ ಆದ್ಯತೆ ಮೇಲೆ ಮಾಡ್ತೀವಿ, ಮಾಡಿ ಸರ್. ಭಾಳ ಅನುಕೂಲ ಆಗಿದೆ. ಜನ ನೆನೆಸಿ ಅಂತ ನಿಮ್ಮನ್ನು ಸರ್.